ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕೆಲವು ಅಪ್ಡೇಟ್ಸ್ಗಳನ್ನು, ಕೆಲವು ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ನಡೆಯೋದಿಕ್ಕಿದೆ ಅನ್ನುವಂತಹ ಅಪ್ಡೇಟ್ಸ್, ಫ್ಯಾಕ್ಟ್ಸ್, ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಮೊದಲಿಗೆ ಅವೆಂಜರ್ಸ್ ಡೂಮ್ಸ್ಡೇ ಚಿತ್ರದ ಟ್ರೈಲರ್, ಕಾಮಿಕಾನಲ್ಲಿ ತೋರಿಸಿದಂಥ ಟ್ರೈಲರ್ ಬಗ್ಗೆ ಮಾತಾಡೋಣ. ಇದನ್ನು ನಾನು ತುಂಬ ಬೇಗ ಮಾತಾಡಬೇಕಾಗಿತ್ತು, ಆದರೆ ಈಗ ಮಾತಾಡ್ತಾ ಇದ್ದೀನಿ ಬಿಕಾಸ್ ಆಫ್ ದ ಡಿಪ್ರೆಷನ್. ಸೊ ಸಿನಿಮಾಕನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಮಾತ್ರ ಪ್ರೇಕ್ಷಕರ ಒತ್ತಾಯದ ಮೇರೆಗೆ 2 ಸಲ ತೋರಿಸಲಾಗಿದೆ. ಆದರೂ ಕೂಡ ಯಾರು ರೆಕಾರ್ಡ್ ಮಾಡಿಲ್ಲ. ಆ ಸೀನ್, ಆ ತುಣುಕೇನಿದೆ ಅದು ಎಲ್ಲೂ ಕೂಡ ಸೋರಿಕೆಯಾಗಿಲ್ಲ. ಆ ಕಾಮಿಕಾನ್ ಇವೆಂಟ್ ಅಲ್ಲಿ ಅಟೆಂಡ್ ಆಗಿದ್ದಂತ ಆಡಿಯನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪೈರಸಿ ವಿರುದ್ಧ ಅಥವಾ ಯಾರಾದರೂ ಆ ಫುಟೇಜ್ಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವರನ್ನ 2 ಸೆಕೆಂಡ್ಸಲ್ಲಿ ಆ ಸಿನಿಮಾ ಕಾನಲ್ಲಿ ಮಾರ್ವೆ ಸ್ಟುಡಿಯೋಸ್ನ ಟೀಮ್ ಗುರುತಿಸಿ ಹೊರ ಆಗ್ತಿತ್ತಂತೆ. ಸೊ ಈ ಸಿನಿಮಾ ಕಾನಲ್ಲಿ ಅಟೆಂಡ್ ಆಗಿದ್ದಂಥ ನಮ್ಮ ರಾಬರ್ಟ್ ಡೌನೆ ಜೂನಿಯರ್ ಅವರು ಮತ್ತು ನಮ್ಮ ಕ್ರಿಸ್ ಈವನ್ಸ್ ಅವರು ಡೂಮ್ಸ್ಡೇ ಚಿತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ಮಾತುಗಳನ್ನ ಆಡ್ಕೊಂಡು ಅಲ್ಲೇ ರೋಚೆ ತೊಳಕ್ ಹೋಗ್ತಾ ಇದ್ದಾರೆ. ಆಗ ಅವರನ್ನ ತಡೆದು ನಿಲ್ಲಿಸಿದಂತ ರೂಸೋ ಬ್ರದರ್ಸ್ ಟ್ರೈಲರ್ ಅನ್ನ ಶುರು ಮಾಡ್ತಾರೆ. ಟ್ರೈಲರ್ ಇದುವರೆಗೂ ಇಲ್ಲಿ ಲೀಕೇಜ್ ಆಗಿರೋದ ಕಾರಣ ಆ ಟ್ರೈಲರ್ ನ ಡಿಸ್ಕ್ರಿಪ್ಷನ್ ಅನ್ನ ಆನ್ಲೈನ್ ಅಲ್ಲಿ ಕೆಲವರು ಅಭಿಮಾನಿಗಳು ರಿಲೀಸ್ ಮಾಡಿದ್ದಾರೆ. ಸೊ ಆ ಡಿಸ್ಕ್ರಿಪ್ಷನ್ ಪ್ರಕಾರ ಆ ಟೀಸರ್ ಅಲ್ಲಿ ನಾವೇನೇನೆಲ್ಲ ನೋಡುದು ಅಂತ ಅಂದ್ರೆ, ಮೊದಲಿಗೆ ನಮ್ಮ ಥಾರ್ ವರ್ಸಸ್ ಡಾಕ್ಟರ್ ಡೂಮ್. ನಮ್ಮ ಡಾಕ್ಟರ್ ಡೂಮ್ ವಿರುದ್ಧ ನಮ್ಮ ಥಾರ್ ಅವರು ಅವರ ಸ್ಟಾರ್ಮ್ ಬ್ರೇಕರ್ ಅಲ್ಲಿ ಅಟ್ಯಾಕ್ ಮಾಡಿದಾಗ ಅದನ್ನ ನಮ್ಮ ಡಾಕ್ಟರ್ ಡೂಮ್ ಅವರು ಇನ್ಸ್ಟೆಂಟ್ ಆಗಿ ತಡೆದು ನಿಲ್ಲಿಸ್ತಾರೆ ಅನ್ನೋದನ್ನ ನಮಗೆ ಆ ಫುಟೇಜ್ ನ ಸಿನಿಮಾ ಕಾನಲ್ಲಿ ತೋರಿಸಿದಂತ ಫುಟೇಜ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನೋಡಿದ್ದೀವಿ. ಸೊ ಇದು ನಮಗೆ ಹೊಸ ವಿಷಯನಲ್ಲ. ಹಾಗಂತ ನಮ್ಮ ಥಾರ್ ನ ಇಲ್ಲಿ ತುಂಬಾ ಸಪ್ರೆಸ್ ಆಗಿ ಏನು ತೋರಿಸ್ತಲ್ಲ, ಬಿಕಾಸ್ ಎನಿ ಒನ್ ಕ್ಯಾನ್ ಸ್ಟಾಪ್ ದ ಸ್ಟಾರ್ಮ್ ಬ್ರೇಕರ್, ಇಟ್ಸ್ ನಾಟ್ ಅಬೌಟ್ ದ ವರ್ದಿನೆಸ್. ಹಾಗಂತ ಸ್ಟಾರ್ಮ್ ಬ್ರೇಕರ್ ನ ಫುಲ್ ಪೊಟೆನ್ಶಿಯಲ್ ಅಲ್ಲಿ ಡಾಕ್ಟರ್ ಡೂಮ್ ಮೇಲೆ ಅಟ್ಯಾಕ್ ಮಾಡಿದಾಗ ಡಾಕ್ಟರ್ ಡೂಮ್ ಅದನ್ನ ತಡೆದು ನಿಲ್ಲಿಸಬಹುದು ಅನ್ನುವಂತ ನಮ್ಮ ಪ್ರಶ್ನೆಗೆ ಉತ್ತರ ಆಗಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಸ್ಟಾರ್ಮ್ ಬ್ರೇಕರ್ ನಮ್ಮ ಥಾರ್ ನ ಪವರ್ ಅನ್ನ ಯಾವುದೇ ಕಾರಣಕ್ಕೂ ಹಿಡಿದಿಟ್ಕೊಳ್ಳೋದಿಲ್ಲ. ಅದು ಥಾರ್ ನ ಪವರ್ ನ ಫುಲ್ ಅನ್ಲೀಶ್ ಮಾಡಿದ್ರು ಕೂಡ ತಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಮತ್ತೆ ಅದನ್ನ ಅನ್ಲೀಶ್ ಮಾಡುವಂತ ಕೆಪಾಸಿಟಿಯನ್ನ ಸ್ಟಾರ್ಮ್ ಬ್ರೇಕರ್ ಹೊಂದಿರುತ್ತೆ. ಅದೇ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆಲ್ಲ ಎಲ್ಲಿ ನಡೀತಾ ಇದೆ ಅನ್ನುವಂತ ಒಂದು ಸಣ್ಣ ಕಿರು ಪರಿಚಯವನ್ನ ಅಥವಾ ಒಂದು ಸಣ್ಣ ಮಾಹಿತಿಯನ್ನ ಕೊಟ್ಟಿದ್ರೆ ಇನ್ನು ತುಂಬಾ ಯೂಸ್ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಸ್ಟಾರ್ಮ್ ಬ್ರೇಕರ್ ನ ತಡೆದು ನಿಲ್ಲಿಸೋದು ಹೊಸ ವಿಚಾರ ಏನಲ್ಲ, ಅದರಲ್ಲೂ ಡಾಕ್ಟರ್ ಡೂಮ್ ಕ್ಯಾನ್ ಡೂ ದಿಸ್. ಇದಾದ್ಮೇಲೆ ಮಂಡಿ ಊರಿಗೆ ಕೂತ್ಕೊಂಡು ನಮ್ಮ ಡಾಕ್ಟರ್ ಡೂಮ್ ಅವರು ತನ್ನ ಫೇಸ್ ಮಾಸ್ಕ್ ಅನ್ನ ತೆಗೆದು ಅವರ ಟಾನ್ ಫೇಸ್ ಅನ್ನ ತೋರಿಸುವಂತದ್ದು. ಯಾಕೆ ನಮ್ಮ ಡಾಕ್ಟರ್ ಡೂಮ್ ಬಟ್ಟೆ ಬಿಚ್ಚಾಕೊಂಡು ಕುಣ್ಬಿಡ ಅಂತ ಹೇಳ್ಬಿಡ್ರಿ. ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಡಾಕ್ಟರ್ ಡೂಮ್ ಶುಡ್ ಬಿ ಹಿಡನ್. ಟ್ರೈಲರ್ ಅಲ್ಲೆಲ್ಲ ಅವರ ಫೇಸ್ ಅನ್ನ ರಿವೀಲ್ ಮಾಡುವಂತ ಕೆಟ್ಟ ಕೆಲಸವನ್ನ ನಮ್ಮ ರೂಸೋ ಬ್ರದರ್ಸ್ ಅವರು ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವೆಂಜರ್ಸ್ ಡೂಮ್ಸ್ಡೇ ಚಿತ್ರ ಅನ್ನೋದೇನಿದೆ, ಆ ಮೂವಿ ಏನಿದೆ ಅದು ಟೋಟಲ್ ಮೆಸ್ ಆಗಿರುತ್ತೆ. ಆ ಮೆಸ್ ಅನ್ನ ಸೆಟ್ರೇಟ್ ಮಾಡೋದಕ್ಕೆ ಅವರು ಸೀಕ್ರೆಟ್ ವಾರ್ಸ್ ನ 2 ಪಾರ್ಟ್ ಗಳನ್ನ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಡಾಕ್ಟರ್ ಡೂಮ್ ನ ಅಷ್ಟು ಈಸಿಯಾಗಿ ಇಂಟ್ರೊಡಕ್ಷನ್ ಮಾಡಿ ಅವರ ಆರಿಜಿನ್ ಸ್ಟೋರಿ ಇಲ್ದಲೆ ಅವರ ಪವರ್ ಮತ್ತೆ ಎಬಿಲಿಟೀಸ್ ಗಳನ್ನ ತೋರಿಸ್ಕೊಂಡು ಈ ಒಂದು ಮೂವಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಶುಡ್ ಬಿ ಅರೌಂಡ್ 4 hours. ಬಟ್ ಅವ್ರು ನಮ್ಮ ಡಾಕ್ಟರ್ ಡೂಮ್ ನ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದೇ ನನಗೆ ಇದುವರೆಗೂ ಇರುವಂತ ಕನ್ಫ್ಯೂಷನ್. ಯಾಕಂತಂದ್ರೆ ಡಾಕ್ಟರ್ ಡೂಮ್ ಒಂದು ಟಫ್ ಕ್ಯಾರೆಕ್ಟರ್. ಅಷ್ಟು ಬೇಗ ಅವರು ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ತೋರಿಸಿ ನಮ್ಮ ಹೈಪ್ ನ ಲೆಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮುಂದಿನ ಡಿಸ್ಕ್ರಿಪ್ಷನ್ ಕಡೆ ಹೋದ್ರೆ ನಮ್ಮ ಸ್ಟೀವ್ ರಾಜರ್ಸ್ ಅವರು ಬಿಯರ್ಡ್ ಲುಕ್ ಅಲ್ಲಿ ಬಂದು ಮಿಯೋನಿರ್ ನ ಸಮನ್ ಮಾಡ್ಕೊಂಡು ಥಾರ್ಗೆ ಗ್ರೀಟಿಂಗ್ ಮಾಡ್ತಾರಂತೆ. ಇದನ್ನ ನಂಬೋದು. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಸೀನ್ ಅಂಡ್ ದಿಸ್ ಇಸ್ ಅ ಮಾರ್ವಲಸ್ ಸೀನ್. ಬಿಕಾಸ್ 2 ಮೇನ್ ಕ್ಯಾರೆಕ್ಟರ್ ಗಳ ಮಿಲನ ಈ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಇಲ್ಲಿ ಒಂದು ಹೊಸ ಥಿಯರಿಯನ್ನೇ ನಾವು ಸೃಷ್ಟಿ ಮಾಡಬಹುದು. ಹೇಗಂತ ಅಂದ್ರೆ, ನಾವು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರನ್ನ ಇನ್ಫಿನಿಟಿ ವಾರ್ ನ ಟೈಮ್ ಝೋನ್ ಏನಿದೆ ಅಲ್ಲಿ ಮಾತ್ರ ಬಿಯರ್ಡ್ ಲುಕ್ ಅಲ್ಲಿ ನೋಡಿದೀವಿ. ಸೊ ಅದೇ ಸೇಮ್ ಬಿಯರ್ಡ್ ಲುಕ್ ಅಲ್ಲಿ ಈಗ ನಮ್ಮ ಥಾರ್ ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಎಲ್ಸ್. ಯಾಕಂದ್ರೆ ಅವೆಂಜರ್ಸ್ ಎಂಡ್ ಗೇಮ್ ಶುರುವಾಗೋದಕ್ಕೆ ಕಾರಣನೇ ಅವೆಂಜರ್ಸ್ ಇನ್ಫಿನಿಟಿ ವಾರ್. ಸೊ ಇನ್ಫಿನಿಟಿ ವಾರ್ ಇಂದ ಎಂಡ್ ಗೇಮ್ ಶುರುವಾಗಿದ್ರಿಂದ ಎಂಡ್ ಗೇಮ್ ನಮಗೆ ಬ್ರಾಂಚೆಡ್ ಟೈಮ್ ಲೈನ್ ನ ಒಂದೇ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಸೃಷ್ಟಿ ಮಾಡಿಕೊಡ್ತು. ಸೊ ಇದೊಂದು ಪಾಸಿಬಿಲಿಟಿ ಆದ್ರೆ, ಇನ್ನೊಂದು ಪಾಸಿಬಿಲಿಟಿ ಕಡೆ ಹೋಗೋದಾದ್ರೆ ನಾವು ಆಲ್ರೆಡಿ ರೂಮರ್ಸ್ ನ ತಿಳ್ಕೊಂಡಿದ್ದೀವಿ, ಕೆಲವು ಅಪ್ಡೇಟ್ಸ್ ಗಳನ್ನ ತಿಳ್ಕೊಂಡಿದ್ದೀವಿ. ಅದೇನು ಅಂತಂದ್ರೆ, ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರ ಇನ್ನೊಂದು ವರ್ಷನ್ ಆದಂತಹ ನೋಮ್ಯಾಡ್ ಅನ್ನ ನಾವು ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ನೋಡಬಹುದು. ಆ ನೋಮ್ಯಾಡ್ ಅನ್ನುವಂತ ಕ್ಯಾರೆಕ್ಟರ್ ನಮ್ಮ ಥಾರ್ ನ ಇಲ್ಲಿ ಅಪ್ರೋಚ್ ಮಾಡೋದಕ್ಕೆ ಬಂದಿರಬಹುದು. ಸೊ ಆಗ ನಮ್ಮ ಕ್ಯಾಪ್ಟನ್ ಅಮೆರಿಕಾನ ನೋಡಿದಂತಹ ನಮ್ಮ ಥಾರ್ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಅವರು ಥಾರ್ ಹತ್ರ ಇದ್ದಂತಹ ಮಿಯೋನಿರ್ ನ ಕರೀತಾರಂತೆ. ಆಗ ಮಿಯೋನಿರ್ ಥಾರ್ ಕೈಯನ್ನ ಬಿಟ್ಟು ನಮ್ಮ ಕ್ಯಾಪ್ಟನ್ ಕೈಗೆ ಹೋಗಿ ಸೇರ್ಕೊಳ್ಳುತ್ತಂತೆ. ನನಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾಗಿದ್ದು ಒಂದೇ ಮಾಹಿತಿ, ಆ ಸೀನ್. ನೀವೇನೇನೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀರಾ,
ಆ ಸೀನ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಇನ್ನು ಹೆಚ್ಚು ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಬಹುದಾಗಿತ್ತು. ಸೊ ಇದೊಂದು ಡಿಸ್ಕ್ರಿಪ್ಷನ್ ಆಗಿರೋದ್ರಿಂದ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ನ ಟೀಮ್ ಮೆಂಬರ್ಸ್ ಗಳು ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಸೂಪರ್ ಹೀರೋಗಳನ್ನ ಮೀಟ್ ಆಗುವಂತದ್ದು, ಅದೇ ನಮ್ಮ ಅವೆಂಜರ್ಸ್ ಗಳನ್ನ ಮೀಟ್ ಆಗುವಂತದ್ದು. ಅದನ್ನ ಆಲ್ರೆಡಿ ನಾವು ಥಂಡರ್ಬೋಲ್ಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲೂ ನೋಡಿದೀವಿ. ಅಷ್ಟೇ ಅಲ್ಲದೆ ನಮಗೆ ಬಂದಂತ ಅವೆಂಜರ್ಸ್ ಡೂಮ್ಸ್ಡೇ ನ ಒಂದು ಹೊಸ ಟ್ರೈಲರ್ ಅಲ್ಲೂ ನೋಡಿದೀವಿ. ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ, ಅದನ್ನ ಬ್ರೇಕ್ ಡೌನ್ ಕೂಡ ಮಾಡಿದೀವಿ. ಸೊ ದಿಸ್ ಇಸ್ ನಾಟ್ ಅ ನ್ಯೂ ಥಿಂಗ್ ಫಾರ್ ಹಸ್. ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿರೋದೇನು ಅಂತಂದ್ರೆ ವೈ ದೇ ಆರ್ ಯುನೈಟಿಂಗ್. ಅವರು ನಮ್ಮ ಡೂಮ್ ವಿರುದ್ಧ ಅರ್ತ್ ಅಲ್ಲಿ ಅಂದ್ರೆ ನಮ್ಮ ಮೈನ್ 616 ಅರ್ತ್ ಅಲ್ಲಿ ಒಂದು ಟೀಮ್ ನ ಬಿಲ್ಡ್ ಮಾಡ್ತಾ ಇದಾರ, ಅಥವಾ ಅವ್ರ ಯೂನಿವರ್ಸ್ ಇನ್ಕರ್ಷನ್ ಇಂದ ಸತ್ಯ ನಾಶ ಆಗಿದ್ರಿಂದ ಈ ಯೂನಿವರ್ಸ್ ನ ಕಾಪಾಡೋದಕ್ಕೋಸ್ಕರ ಅನ್ನುವಂತ ಪ್ರಶ್ನೆಗಳು ನಮ್ಗೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ತುಂಬಾ ಗೊಂದಲಗಳನ್ನ ಉಂಟು ಮಾಡುತ್ತೆ. ನಾನು ಮೊದಲೇ ಹೇಳಿದಾಗೆ ಆ ಒಂದು ಸೀನ್ ಎಲ್ಲಿ ನಡೀತಾ ಇದೆ ಅಂತ ಅವರು ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಷನ್ ನ ಕೊಟ್ಟಿದ್ರೆ ಇಟ್ ವಿಲ್ ಬಿ ವೆರಿ ಕ್ಲಾರಿಫೈಡ್. ಇನ್ನು ಮುಂದಿನ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಮ ಶಾಂಗ್-ಚಿ ನಮ್ಮ ಗ್ಯಾಂಬಿಟ್ ವಿರುದ್ಧ ಹೋರಾಡ್ತಾ ಇರುವಂತದ್ದು. ಇದರಲ್ಲೂ ಕೂಡ ಗ್ಯಾಂಬಿಟ್ ಯಾರು ಅನ್ನೋದನ್ನ ಕೂಡ ಅವರು ಕನ್ಫರ್ಮ್ ಮಾಡಿಲ್ಲ. ಎಕ್ಸ್-ಮೆನ್ ಗಳ ಸೀರೀಸ್ ಅಲ್ಲಿ ನಮ್ಮ ವೋಲ್ವರಿನ್ ವಿರುದ್ಧ ಹೋರಾಡಿದಂತ ಗ್ಯಾಂಬಿಟ್, ಅಥವಾ ಡೆಡ್ಪುಲ್ ಅಂಡ್ ವೋಲ್ವರಿನ್ ನಲ್ಲಿ ನಮ್ಮ ಡೆಡ್ಪುಲ್ ಮತ್ತೆ ವೋಲ್ವರಿನ್ ಜೊತೆ ಹೋರಾಡಿದಂತಹ ಗ್ಯಾಂಬಿಟ್ ಅನ್ನುವಂತ ಡೌಟ್ ಗಳೇ ಇಲ್ಲಿ ಉಟ್ಕೊಂತ ಹೋಗ್ತವೆ ಹೊರತು ಯಾವುದು ಕೂಡ ಪರ್ಫೆಕ್ಟ್ ಆದಂತ ಡಿಸ್ಕ್ರಿಪ್ಷನ್ ಅನ್ನ ಅವ್ರು ಕೊಟ್ಟಿಲ್ಲ. ಅದೇ ರೀತಿ ಮಿಸ್ಟಿಕ್ ನಮ್ಮ ಎಲೆನೋ ಬೆಲೋವಾ ಆಗಿ ಟ್ರಾನ್ಸ್ಫರ್ಮ್ ಆಗ್ತಾ ಇರುವಂತದ್ದು ಎಲ್ಲಿ ಅವೆಂಜರ್ಸ್ ಟವರ್ ಅಲ್ಲ ಅಥವಾ ಎಕ್ಸ್ ಮ್ಯಾನ್ಷನ್ ಅಲ್ಲ. ಈ ಎಕ್ಸ್ ಮ್ಯಾನ್ಷನ್ ಕೂಡ ಕ್ಸೇವಿಯರ್ ಸ್ಕೂಲ್ ಡೆಸ್ಟ್ರಾಯ್ ಆಗಿರೋದನ್ನು ಕೂಡ ಟೀಸ್ ಮಾಡಿದ್ದೀರಾ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀರಾ. ಚಾರ್ಲ್ಸ್ ಮತ್ತೆ ಮ್ಯಾಗ್ನಿಟೋನ ಆ ಒಂದು ಭಾವನಾತ್ಮಕ ಕ್ಷಣವನ್ನು ಕೂಡ ತೋರಿಸಿದಿರಂತೆ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಆ ಡಿಸ್ಕ್ರಿಪ್ಷನ್ ಕೂಡ ಪರ್ಫೆಕ್ಟ್ ಆಗಿ ಯಾರು ಬರ್ಕೊಟ್ಟಿಲ್ಲ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಾಮಿಕಾನ್ ಅಲ್ಲಿ ತೋರಿಸಿದಂತ ಆ ಒಂದು ಟ್ರೈಲರ್ ಫೇಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅವರು ನಮಗೆ ಮೊದಲೇ ಹೇಳಿದ್ರು ಅವೆಂಜರ್ಸ್ ಡೂಮ್ಸ್ಡೇಯ 30 ಟ್ರೈಲರ್ ಗಳನ್ನ ನಾವು ರೆಡಿ ಮಾಡ್ಕೊಂಡಿದೀವಿ ಅಂತ. ಆ 30 ಟ್ರೈಲರ್ ಅಲ್ಲಿ ಇದು ಯಾವುದೋ ಒಂದಾಗಿರ್ಬೋದು, ಲೈಕ್ ನರೇಟಿವ್ ಆಗಿ ಹೇಗಿದ್ರು 149 ಅಥವಾ 150 ದಿನ ಮುಂಚೆ ನಮ್ಮ ಸಿನಿಮಾ ರಿಲೀಸ್ಗೂ ಮುಂಚೆ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಟ್ರೈಲರ್ ಸಿಗುತ್ತೆ. ಸಿನಿಮಾ ಕಾನಲ್ಲಿ ತೋರಿಸಿದಂತ ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಂತೆ, ತುಂಬಾ ಚೆನ್ನಾಗಿತ್ತಂತೆ, ಆಸಮ್ ಆಗಿತ್ತಂತೆ. ಅದರ ಡಿಸ್ಕ್ರಿಪ್ಷನ್ ಕೂಡ ತುಂಬಾ ಚೆನ್ನಾಗಿದೆ, ಅದನ್ನ ನೀವು ಆಲ್ರೆಡಿ ಕೇಳಿಸ್ಕೊಂಡಿದ್ದೀರಾ. ಸೊ ಇದಿಷ್ಟು ಸಿನಿಮಾ ಕಾನಲ್ಲಿ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇಯ ಟ್ರೈಲರ್ ನ ಮಾಹಿತಿಗಳು. ಸೊ ನಾವಿನ್ನ ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಅವೆಂಜರ್ಸ್ ಎಂಡ್ ಗೇಮ್ ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೇ ಶುರುವಾಗುತ್ತೆ. ಅವೆಂಜರ್ಸ್ ಎಂಡ್ ಗೇಮ್ ಅವೆಂಜರ್ಸ್ ಡೂಮ್ಸ್ಡೇಗೆ ಒಂದು ಸೇತುವೆಯ ರೀತಿ ಕನೆಕ್ಷನ್ ನ ಕೊಡುತ್ತೆ ಅನ್ನುವಂತ ಮಾಹಿತಿಯನ್ನ ಕೆವಿನ್ ಫೈಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಅವೆಂಜರ್ಸ್ ಎಂಡ್ ಗೇಮ್ ಅನ್ನ ರೀ ರಿಲೀಸ್ ಕೂಡ ಮಾಡ್ತಾರೆ. ರೀ ರಿಲೀಸ್ ಜೊತೆ ಕೆಲವು ಹೊಸ ಫೂಟೇಜ್ ಗಳನ್ನು ಕೂಡ ಅವೆಂಜರ್ಸ್ ಎಂಡ್ ಗೇಮ್ ಗೆ ಆಡ್ ಮಾಡುವಂತಹ ನಮ್ಮ ಸಿನಿಮಾ ತಂಡದವರು ಇದೇ ವರ್ಷ ಸೆಪ್ಟೆಂಬರ್ 25ಕ್ಕೆ ಅವೆಂಜರ್ಸ್ ಎಂಡ್ ಗೇಮ್ ಅನ್ನ ಥಿಯೇಟರ್ ಗೆ ತರ್ತಾ ಇದ್ದಾರೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಟೀಮ್. ನನ್ನ ಪ್ರಕಾರ ನಾನು ಕೂಡ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮತ್ತೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯನ್ನ ನಿಮ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು ಮತ್ತೆ ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇಫ್ ಯು ಅಗ್ರೀಡ್ ಐ ವಿಲ್ ಟ್ರೈ ಇಟ್. ಅಷ್ಟೇ ಅಲ್ಲದೆ ಜಾಯ್ ರೂಸೋ ಅವರು ಅವೆಂಜರ್ಸ್ ಡೂಮ್ಸ್ಡೇಲಿ ನಾವು ನೋಡುವಂತ ಡಾಕ್ಟರ್ ಡೂಮ್ ಅವರು ಥ್ಯಾನೋಸ್ ಗಿಂತ ಗ್ರೇಟೆಸ್ಟ್ ಆಗಿರುವಂತ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ನಮಗೂ ಕೂಡ ಗೊತ್ತಿದೆ. ಬಿಕಾಸ್ ಡಾಕ್ಟರ್ ಡೂಮ್ ಇಸ್ ಅ ರೂಲರ್, ಬ್ಯಾಲೆನ್ಸರ್. ಮತ್ತೆ ಅವೆಂಜರ್ಸ್ ಡೂಮ್ಸ್ಡೇಲಿ ಅವರು ಇನ್ಕರ್ಷನ್ ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಬಿಟ್ರೆ ಈ ಡಿಡ್ಂಟ್ ಕಾಸ್ ಎನಿಥಿಂಗ್. ಹಾಗೆ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮತ್ತೆ ಡ್ಯೂನ್ ಪಾರ್ಟ್ 3 ಒಂದೇ ದಿನ ರಿಲೀಸ್ ಆಗೋದ್ರಿಂದ ಅವೆಂಜರ್ಸ್ ಡೂಮ್ಸ್ಡೇ ಐಮ್ಯಾಕ್ಸ್ ಅಲ್ಲಿ ನಮಗೆ ಕಾಣಸಿಗ್ತಾ ಇಲ್ಲ. ಡ್ಯೂನ್ ನ ಚಿತ್ರತಂಡ ಸಂಪೂರ್ಣವಾಗಿ ಐಮ್ಯಾಕ್ಸ್ ಥಿಯೇಟರ್ ಗಳನ್ನ ಪರ್ಚೇಸ್ ಮಾಡಿರೋದ್ರಿಂದ ಅವೆಂಜರ್ಸ್ ಡೂಮ್ಸ್ಡೇ ನಮಗೆ ಐಮ್ಯಾಕ್ಸ್ ಅಲ್ಲಿ ಸಿಗದ ಕಾರಣ ನಮ್ಮ ಡಿಸ್ನಿ ಅವರು ಇನ್ಫಿನಿಟಿ ವಿಷನ್ ಅನ್ನುವಂತ ಒಂದು ಹೊಸ ಸಿನಿಮ್ಯಾಟಿಕ್ ವರ್ಜನ್ ಅನ್ನ ನಮಗೆ ಕೊಡ್ತಾ ಇದ್ದಾರೆ. ಲೈಕ್ ಐಮ್ಯಾಕ್ಸ್ ಅನ್ನೋದು ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಬರುವಂತಹ ಹೈ ರೆಸಲ್ಯೂಷನ್ ಅಲ್ಲಿ ಇರುವಂತಹ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆದ್ರೆ ಇನ್ಫಿನಿಟಿ ವಿಷನ್ ತನ್ನದೇ ಆದಂತಹ ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಅನ್ನ ಅದರ ಸ್ಕ್ರೀನಿಂಗ್ ವೇಳೆಯಲ್ಲಿ ನಮಗೆ ತೋರಿಸುತ್ತೆ. ಇದಕ್ಕೆ ಸಪರೇಟ್ ಆದಂತಹ ಸ್ಕ್ರೀನ್ ಗಳು ಬರ್ತಾವ ಅಥವಾ ನಾವು ನೋಡ್ತಾ ಇರುವಂತಹ ಚಿತ್ರಮಂದಿರಗಳಲ್ಲೇ ಅದರ ಒಂದು ಫಾರ್ಮೆಟ್ ನಮಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಫಾರ್ಮೆಟ್ ಸಿಗುತ್ತೆ. ಸೊ ಇದ್ರ ಜೊತೆನೆ ನಮ್ಮ ಕ್ಯಾಸಿ ಲ್ಯಾಂಗ್ ಅವರು ಅಂದ್ರೆ ನಮ್ಮ ಆಂಟ್ ಮ್ಯಾನ್ ನ ಮಗಳು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಲಿ ರಿಟರ್ನ್ ಆಗ್ತಾ ಇದ್ದಾರೆ. ಈ ಆಂಟ್ ಮ್ಯಾನ್ ನ ಫ್ಯಾಮಿಲಿ ಬರ್ಲಿಲ್ಲ ಅಂತಂದ್ರೆ ಅವೆಂಜರ್ಸ್ ಡೂಮ್ಸ್ಡೇ ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ ಒಂದು ಇಲಿ ಬಂದಿತ್ತಲ್ಲ, ಅದೇ ಕ್ವಾಂಟಮ್ ಟನಲ್ ಇದ್ದಂತ ಆ ಒಂದು ಕಾರನ್ನ ಅಥವಾ ಕ್ವಾಂಟಮ್ ಟನಲ್ ನ ಸ್ಟಾರ್ಟ್ ಮಾಡಿದಂತ ಇಲಿ ಇದೆಯಲ್ಲ, ಅದು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ರಿಟರ್ನ್ ಆಗ್ತಾ ಇದೆಯಂತೆ ಮಾರ್ರೆ. ಸೊ ನಮ್ಮ ಸ್ಕಾಟ್ ಲ್ಯಾಂಗ್ ನಮ್ಮ ಆಂಟ್ ಮ್ಯಾನ್ ನ ಕಾಪಾಡಿದಂತ ಇಲಿಗೆ ಜೈ ಅಂತ ಹೇಳ್ತಾ ಮುಂದಿನ ವಿಚಾರದ ಕಡೆ ಹೋಗೋದಾದ್ರೆ ನಮ್ಮ ಆಸ್ಕರ್ ಐಸಾಕ್ ಅವರು ಅವರ ಮೂನ್ ನೈಟ್ ಸೀಸನ್ 2 ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಮಿಡ್ ನೈಟ್ ಸನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ನಮ್ಮ ರ್ಯಾನ್ ಗಾಸ್ಲಿನ್ ಅವರು ಗೋಸ್ಟ್ ರೈಡರ್ ಆಗಿ ನಮ್ಮ ಮಿಡ್ ನೈಟ್ ಸೆನ್ಸ್ ಟೀಮ್ ಅನ್ನ ಜಾಯ್ನ್ ಆದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಆಸ್ಕರ್ ಐಸಾಕ್ ಅವರು ತಿಳಿಸಿದ್ದಾರೆ. ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಹೊಸ ಸಿನಾಪ್ಸಿಸ್ ರಿಲೀಸ್ ಆಗಿದೆ.
ಸಿನಾಪ್ಸಿಸ್ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ಇದನ್ನ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಚಾರ ಕಡೆ ಹೋಗೋದಾದ್ರೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಕಂಪ್ಲೀಟ್ ಆಗಿದೆ. ಸೀಸನ್ 3 ಮುಂದಿನ ವರ್ಷ ಮಾರ್ಚ್ ಗೆ ಬರೋದಾಗಿ ಕನ್ಫರ್ಮ್ ಕೂಡ ಆಗಿದೆ. ಸೀಸನ್ 3 ಅಲ್ಲಿ ಹೆದರ್ ಫೀಮೇಲ್ ಮ್ಯೂಸ್ ಆಗಿ ನಮಗೆ ಕಾಣಸಿಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ನ ಎಂಡಿಂಗ್ ನ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಬೇಕು, ಅದನ್ನ ಬ್ರೇಕ್ ಡೌನ್ ಮಾಡಬೇಕು ನೆಕ್ಸ್ಟ್ ವಿಡಿಯೋ ಅದೇ ಅಂತ ಹೇಳ್ತಾ ಈ ಡೇ ಡೆವಿಲ್ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ, ಸೊ ಡಿಸಿ ಕಡೆ ಬರೋದಾದ್ರೆ ಈ ವರ್ಷ ಡಿಸಿ ಅವರಿಂದ ಸೂಪರ್ ಗರ್ಲ್, ವುಮನ್ ಆಫ್ ಟುಮಾರೋ, ಲ್ಯಾಂಟರ್ನ್ ಸೀರೀಸ್ ಮತ್ತೆ ಕ್ಲೇಫೇಸ್ ಅನ್ನುವಂತ 3 ಪ್ರಾಜೆಕ್ಟ್ ಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆ ಈ ನ್ಯೂಸ್ ಇಲ್ಲ ಅಂತಂದ್ರೆ ನಾನು ಈ ನ್ಯೂಸ್ ಸೆಗ್ಮೆಂಟ್ ಮಾಡೋದೇ ವೇಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮೊದಲ ಕನ್ನಡ ಸಿನಿಮಾ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ತನ್ನ 9 ನಿಮಿಷದ ಚಿತ್ರಣವನ್ನ ಜಾಗತಿಕ ಮಟ್ಟದಲ್ಲಿ ಪ್ರದರ್ಶನ ಮಾಡೋದ್ರಿಂದ ನಮ್ಮ ಸಿನಿಮಾಗೆ ಬೇಡಿಕೆಗಳು ತುಂಬಾ ಜಾಸ್ತಿ ಆಗಿದೆ. ಆ ಬೇಡಿಕೆಗಳಿಂದ, ಆ ಮಾರ್ಕೆಟ್ ನ ಡಿಮ್ಯಾಂಡ್ ಇಂದ ಟಾಕ್ಸಿಕ್ ಮತ್ತೆ ಮುಂದೂಡಲಾಗಿದೆ. ನಮ್ಮ ಯಶೋರ್ ಪ್ರಕಾರ ಟಾಕ್ಸಿಕ್ ಒಂದು ಮಾಫಿಯಾ, ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಮತ್ತೆ ತಂದೆ ಮಗನ ವೈರತ್ವವನ್ನ ತಿಳಿಸುವಂತಹ ಚಿತ್ರವಾಗಿರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಅದರ ಜೊತೆ ರಾಮಾಯಣ ಚಿತ್ರದಲ್ಲಿ ಬ್ಯುಸಿಯಾಗಿರುವಂತಹ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಮಾಯಣ ಚಿತ್ರ ಭಾಗ 1ರಲ್ಲಿ ರಾಮ ಮತ್ತೆ ರಾವಣರ ಮುಖಾಮುಖಿ ಸನ್ನಿವೇಶಗಳು ಇಲ್ಲ ಅಂತ ಖಚಿತಪಡಿಸಿದ್ದಾರೆ. ಅದರ ಜೊತೆ ನಮ್ಮ ನಮಿತ್ ಮಲ್ಹೋತ್ರಾ ಅವರು ರಾಮಾಯಣ ಚಿತ್ರ ಕಂಪ್ಲೀಟ್ ಆಗಿದ ತಕ್ಷಣ ಅವರ ಅಸ್ತ್ರಾವಸ್ಸನ್ನ ಮುಂದುವರಿಸುವಂತ ಆಲೋಚನೆಯಲ್ಲಿದ್ದಾರೆ. ಅಂದ್ರೆ ಬ್ರಹ್ಮಾಸ್ತ್ರ 2 ಬರೋದು ಪಕ್ಕ ಕನ್ಫರ್ಮ್ ಆಗಿದೆ. ಸೊ ಫೈನಲ್ ಆಗಿ ಒಂದು ಗುಡ್ ನ್ಯೂಸ್ ಇಂದ ಈ ಸೆಗ್ಮೆಂಟ್ ಅನ್ನ ಇಲ್ಲಿಗೆ ಕೊನೆ ಮಾಡೋಣ. ಅದೇನು ಅಂತಂದ್ರೆ ಎಕ್ಸ್ಟ್ರಾಕ್ಷನ್ 3 ಬರೋದು ಕನ್ಫರ್ಮ್ ಆಗಿದೆ. ಸೊ ಇದಾಗಿದ್ವು ನಾವು ತಿಳ್ಕೊಬೇಕಾಯ್ತಂತ ಕೆಲವು ಇಂಪಾರ್ಟೆಂಟ್ ಅಂಡ್ ಮೇಜರ್ ಅಪ್ಡೇಟ್ಸ್ ಅಂಡ್ ನ್ಯೂಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.